Yes. Ready? ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್. ಪ್ರೇಯರ್ ಗ್ರಾಟಿಟ್ಯೂಡ್ ಒಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ. ಶೋಲ್ಡರ್ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಬ್ರೀದ್ ಇನ್ ಮಾಡಿ. ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ತಾ ಇದ್ದೀರಾ, ಫೀಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಫೋಕಸ್ ಪೂರಾ ಸೆಷನ್ ಕಡೆಗೆ ತರ್ತಿದ್ದೀರಾ. ಬ್ರೀದ್ ಇನ್, ಬ್ರೀದ್ ಔಟ್. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಇಮ್ಯಾಜಿನ್ ಮಾಡಿ ಮಾತಾ ಪಿತಾ ಗುರು ದೇವ್ರನ್ನ ನೆನಪಿಸ್ಕೊಳ್ಳಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗುರುಗಳೇ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ನಮ್ಮ ಲೈಫಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಾವು ಬ್ಲೆಸ್ಡ್ ಆಗಿದ್ದೀವಿ. ಕೇಳಿದ್ರೇ ಭಗವಂತ ಎಷ್ಟೊಂದೆಲ್ಲ ಕೊಟ್ಟಿದ್ದಾನೆ. 12 ವಿಚಾರಗಳಿಗೆ ಥ್ಯಾಂಕ್ ಯು ಹೇಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಬಾಡಿ. ಥ್ಯಾಂಕ್ ಯು ಫಾರ್ ಮೈ ಸ್ಟ್ರಾಂಗ್ ಹೆಲ್ತ್. Thank you for my knowledge. Thank you for the education. Thank you for high energy. Thank you for all the learnings and community. Thank you for lovely family. Thank you for love and affection. Thank you for wonderful job, my business. Thank you for all the opportunities. Thank you for friends, colleagues support. Thank you for all the money I am earning. Thank you for all the things I'm using. ವಸ್ತುಗಳಿಗೆಲ್ಲ thank you. Thank you for the food. Thank you for air, water. Thank you for today. Thank you for this life. Thank you for everything. Thank you, thank you, thank you. Deep gratitude na feel ಮಾಡ್ತಾ rub your palms. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ slowly and gently open your eyes. Yes. Namaste. Happy morning, all of you. Excellent morning. Jai Gurudev. Morning, sir. Jai Good morning, Gurudev. sir. Suprabhatam, sir. Morning, Guruji. Morning, Guru. Thank you, Guruji. Thank you. ಧನ್ಯವಾದಗಳು ಗುರುಜಿ. ಹೌದು ಸರ್, ಡೈಲಿ ಬೆಳಗ್ಗೆ ಎದ್ದು ನಿಮ್ಮನ್ನ ಮಿಸ್ ಮಾಡ್ಕೋತೀವಿ. Awesome, wonderful. So, ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ಡೇ 5, ಲಾಸ್ಟ್ ಡೇ ಆಫ್ ದಿಸ್ ಸಹಜ ಧ್ಯಾನ. ಎಲ್ಲರಿಗೂ ಸ್ವಾಗತ. ಸೊ ಯಾರಿದ್ದೀರಾ 5 ದಿನ ಅಟೆಂಡ್ ಮಾಡಿದಂಥವ್ರು ಲೈವಲ್ಲಿ ಎವ್ರಿ ಡೇ ಆಲ್ ದ ಡೇ 5ನೇ ದಿನ ಕೂಡ ಅಟೆಂಡ್ ಮಾಡ್ತಿರೋರು? ಸರ್ ನಾನು ಅಟೆಂಡ್ ಮಾಡಿದ್ದೀನಿ ಸರ್. ಡೈಲಿ ಮಿಸ್ ಮಾಡ್ಕೋತೀವಿ ಸರ್. ನೆಕ್ಸ್ಟ್
ಎಸ್ ಸರ್ ಅದಕ್ಕೆ ವಿಡಿಯೋಸ್ ನಿಮ್ ವಿಡಿಯೋ ಕೊಟ್ಬಿಡಿ ಸರ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿ. ಮಾಡಕ್ಕೆ. ಇಟ್ಸ್ ದೇರ್, ಯೂಟ್ಯೂಬಲ್ಲಿ ಹೋಗಿ ಸಿಗುತ್ತೆ, ಡೈಲಿ ಪ್ರಾಕ್ಟೀಸ್ ಮಾಡಿ. ಸೂಪರ್ಬ್. ಐ ರಿಯಲಿ ಅಪ್ರಿಷಿಯೇಟ್ ಯಾರೆಲ್ಲ ಪ್ರತಿದಿನ ಲೈವಲ್ಲಿ ಅಟೆಂಡ್ ಮಾಡಿದ್ದೀರಾ. ಐ ರಿಯಲಿ ಅಪ್ರಿಷಿಯೇಟ್ ಯು. ಬಟ್ ಪ್ರಾಕ್ಟೀಸ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ನೀವು. ದ್ಯಾಟ್ ಈಸ್ ಇಂಪಾರ್ಟೆಂಟ್. ನೋ ಡೈಲಿ ಎಲ್ಲ ಅಭ್ಯಾಸಗಳನ್ನು ಕಂಟಿನ್ಯೂ ಮಾಡೋಂಥದ್ದು, ಪ್ರತಿದಿನ ಎದ್ದು ಬೆಳಗ್ಗೆ ಧ್ಯಾನ ಪ್ರಾಣಾಯಾಮ ಇದೆಲ್ಲ ಒಂದು ನಿಮಗೋಸ್ಕರ ನೀವು ಸಮಯವನ್ನು ತೆಗೆಯುವಂಥದ್ದು ಅಲ್ವಾ. ಸೊ ಐ ಆಲ್ವೇಸ್ ಸೇ, ಯಾವಾಗಲೂ ಹೇಳ್ತೀನಿ ನಾನು, ಯಾರು ಪ್ರಪಂಚವನ್ನು ಗೆಲ್ಲಬೇಕು, ಫಸ್ಟ್ ಅವ್ರನ್ನ ಅವ್ರು ಗೆಲ್ಲಬೇಕು, ಅವ್ರ ಲೈಫಲ್ಲಿ ಗೆಲ್ಲಬೇಕಲ್ವ, ಅವ್ರನ್ನ ಅವ್ರು ಗೆಲ್ಲಬೇಕು. ಸೊ ಅವ್ರನ್ನ ಅವ್ರು ಗೆಲ್ಲಬೇಕಂದ್ರೆ ಅವರ ದಿನವನ್ನು ಗೆಲ್ಲಬೇಕು. ಸೊ ದಿನವನ್ನು ಹೇಗೆ ಗೆಲ್ಲೋದು? ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ. ಸೊ ನಿದ್ದೆನ ಗೆಲ್ಲಬೇಕು. ಸೊ ಯಾರು ಬೆಳಗ್ಗೆ ಬೇಗ ಎದ್ದೇಳಂತ ಅಭ್ಯಾಸ ಮಾಡ್ಕೊಳ್ತಾರೆ, ಸೊ ದೇ ಕ್ಯಾನ್ ವಿನ್ ದೇರ್ ಡೇ. ದಿನವನ್ನು ಗೆದ್ದಿದ್ದೀರಾ ಅಂದರೆ ನಿಮ್ಮನ್ನು ನೀವು ಗೆಲ್ಬೋದು, ಲೈಫನ್ನು ಗೆಲ್ಬೋದು, ಪ್ರಪಂಚವನ್ನು ಗೆಲ್ಬೋದು. ಇಸ್ಂಟ್ ಇಟ್? ಎಸ್. ಸೊ ನೆನ್ನೆ ಹೌ ವಾಸ್ ಇಟ್? ನೆನ್ನೆ ನಾವೆಲ್ಲ ಒಂದು ವಿ ಡಿಡ್ ಐ ಎಕ್ಸಸೈಸ್, ಫೇಸ್ ಎಕ್ಸಸೈಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಹೌ ವಾಸ್ ಇಟ್? ಹೋಲ್ ಡೇ ಹೇಗಿತ್ತು ನಿಮಗೆ, ನಿಮ್ಮ ದಿನ? ತುಂಬಾ ಚೆನ್ನಾಗಿತ್ತು ಗುರುಜಿ. ತುಂಬಾ ಚೆನ್ನಾಗಿತ್ತು ಗುರುಗಳೇ. ತುಂಬಾ ಚೆನ್ನಾಗಿತ್ತು ತುಂಬಾ sir. ಎನರ್ಜೆಟಿಕ್ ಆಗಿತ್ತು. ಎಲ್ಲೂ ಎನರ್ಜಿ ಪೋಲ್ ಆಗ್ಲಿಲ್ಲ. ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ ಆಗಲಿಕ್ಕೆ ಇದೊಂದು ಸ್ಟಾರ್ಟಿಂಗ್. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು ಸರ್. ಓಕೆ, ವೆರಿ ಗುಡ್. ಸೊ ಲೆಟ್ಸ್ ಕಂಟಿನ್ಯೂ. ಇವತ್ತು ಲಾಸ್ಟ್ ಡೇ ಆಫ್ ಅವರ್ ಪ್ರಾಕ್ಟೀಸ್. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನ ನೇರ ಇಟ್ಕೊಳ್ಳಿ. ದೀರ್ಘ ಉಸಿರಾಟ, ನ್ಯಾಚುರಲ್ ಬ್ರೀದಿಂಗ್ ಮಾಡೋಣ. ರೈಟ್ ಹ್ಯಾಂಡ್ ಆನ್ ಯುವರ್ ಸ್ಟಮಕ್. 10 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ. ಇನ್ಹೇಲ್ ಮಾಡ್ತೀರಾ ಸ್ಲೋಲಿ ಆ್ಯಂಡ್ ನೈಸ್ಲಿ, ಡೀಪ್ ಆಗಿ. ಹೊಟ್ಟೆ ಪೂರ ಗಾಳಿ ತುಂಬಿಕೊಳ್ತೀರಾ. ಫೀಲ್ ಮಾಡಿ, ಹೊಟ್ಟೆ ಪೂರ ಮುಂದೆ ಬರುತ್ತೆ. ಸ್ಲೋಲಿ ಎಕ್ಸೇಲ್ ಮಾಡ್ತೀರಾ. ಫೀಲ್ ಮಾಡಿ, ಹೊಟ್ಟೆ ಪೂರ ಒಳಗಡೆ ಹೋಗ್ತಾ ಇದೆ. ಕಂಪ್ಲೀಟ್ ಗಾಳಿ ಆಚೆ ಹಾಕ್ತೀರಾ. ಫೀಲ್ ಮಾಡಿ, ಉಸಿರು ಒಳಗಡೆ ಹೋಗ್ತಾ ಇರೋದನ್ನ ಫೀಲ್ ಮಾಡಿ, ಗಾಳಿ ಆಚೆ ಹೋಗ್ತಾ ಇರೋದನ್ನ. ಎಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಸೊ ಲೆಟ್ಸ್ ಪ್ರಾಕ್ಟೀಸ್ ಬ್ರೀದಿಂಗ್ ಎಕ್ಸಸೈಸ್. ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಮಾಡೋಣ. ಚೆಕ್ ಮಾಡೋಣ, ಇವತ್ತು ಲಾಸ್ಟ್ ಡೇ ಅಲ್ವಾ, ಚೆಕ್ ಮಾಡೋಣ ನಿಮ್ಮ ಲಂಗ್ಸ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನೋಡೋಣ. ಬಟ್ ಲೆಟ್ಸ್ ಪ್ರಾಕ್ಟೀಸ್ ಫಸ್ಟ್. ಓಕೆ, ಸೊ ಎರಡು ಕೈ ಮುಂದೆಗಡೆ ಜೋಡಿಸ್ತೀರಾ.
Inhale. Exhale. Breathe in. Breathe out. Breathe in. Breathe out. Inhale ಮಾಡಿ. Exhale ಮಾಡಿ. Breathe in. Breathe out. Inhale. Exhale. Breathe in. Breathe out. Inhale. Exhale. Breathe in. Breathe out. Inhale ಮಾಡಿ. Exhale ಮಾಡಿ. Last round. Breathe in. Breathe out. Relax. ಬಾಡಿ ಸ್ಟ್ರಾಂಗ್ ಆಗಬೇಕು ಅಲ್ವಾ? ಬಾಡಿ ಸ್ಟ್ರಾಂಗ್ ಆಗಬೇಕಂದ್ರೆ ಡೈಲಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನೂ ಮಾಡಬೇಕು ನೀವು. ಓಕೆ, ಸೊ ಏನು ಮಾಡ್ಬೋದು? ಒಂದು 20 ಮಿನಿಟ್ಸ್ ಆಫ್ ಸಮ್ ಎಕ್ಸಸೈಸ್ ಮನೆಯಲ್ಲೇ. ಸ್ಟ್ರೆಚಿಂಗ್ಸ್ ಮಾಡ್ಬೋದು, ಸೂರ್ಯ ನಮಸ್ಕಾರ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಬ್ರಿಸ್ಕ್ ವಾಕ್, ಫಾಸ್ಟ್ ವಾಕಿಂಗ್ ಮಾಡ್ಬೋದು, ಆರ್ ಸಮ್ ರನ್ನಿಂಗ್, ಜಾಗಿಂಗ್. ಏನಿಲ್ಲ ಅಂದರೂ ಮನೆಯಲ್ಲೇ ಸೂರ್ಯ ನಮಸ್ಕಾರ ಆದರೂ ಮಾಡ್ಬೋದು ನೀವು. ಒಂದು 21 ಸೂರ್ಯ ನಮಸ್ಕಾರ 10-15 ನಿಮಿಷ ಹಿಡಿಯುತ್ತೆ. ಕಂಪ್ಲೀಟ್ ಎನರ್ಜಿ, ಬಾಡಿ ಸ್ಟ್ರಾಂಗ್. ಸೂರ್ಯ ನಮಸ್ಕಾರ ಈಸ್ ಒನ್ ಆಫ್ ದ ಆಸನ ದೇಹದ ಎಲ್ಲ ಅಂಗಗಳಿಗೂ ಸ್ಟ್ರೆಚಿಂಗ್ ಕೊಡುತ್ತೆ. ಬೆಸ್ಟ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಎರಡು ಕೈ ಸೈಡಲ್ಲಿ. ಇನ್ಹೇಲ್. ಎಕ್ಸೇಲ್. ಬ್ರೀದ್ ಇನ್. ಬ್ರೀದ್ ಔಟ್. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale. Exhale. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Last one. Inhale. Exhale. Relax. Okay. Last exercise. Forward bend ಆಗ್ತೀರಾ, ಮುಂದೆಗಡೆ ಬೆಂಡ್ ಆಗ್ತೀರಾ. Inhale. Exhale. Breathe in.
ಬ್ರೀದ್ ಔಟ್. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡಿ. ಬ್ರೀದ್ ಇನ್. ಬ್ರೀದ್ ಔಟ್. Inhale. Exhale. Breathe in. Breathe out. Inhale. Exhale. Breathe in ಮಾಡಿ. Breathe out ಮಾಡಿ. Inhale. Exhale. Breathe in. Breathe out. Inhale. Exhale. Last round. Breathe in. Breathe out. Relax. ಸ್ವಲ್ಪ ಡ್ರಿಂಕ್ ವಾಟರ್, ನೀರು ಕುಡಿರಿ. ಪ್ರಾಕ್ಟೀಸ್ ನಾಡಿ ಶೋಧ ಪ್ರಾಣಾಯಾಮ. ಹಸ್ತದಲ್ಲಿ ಅನುನಾಸಿಕ ಮುದ್ರೆ, ಹೆಬ್ಬೆರಳು ಉಂಗುರ ಬೆರಳು ಸಹಾಯದಿಂದ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡ್ತೀರಾ. ಲೆಫ್ಟ್ ಇಂದ ಇನ್ಹೇಲ್ ಹೋಲ್ಡ್ ಮಾಡಿ, ಉಸಿರನ್ನ ಹೋಲ್ಡ್ ಮಾಡ್ತೀರಾ. ರೈಟ್ ಇಂದ ಎಕ್ಸೇಲ್, ಉಸಿರನ್ನ ಹೋಲ್ಡ್ ಮಾಡ್ತೀರಾ. ಮತ್ತೆ ರೈಟ್ ಇಂದ ಇನ್ಹೇಲ್, ಉಸಿರನ್ನ ಹೋಲ್ಡ್ ಮಾಡಿ. ಲೆಫ್ಟ್ ಇಂದ ಎಕ್ಸೇಲ್. ಸೊ ಪ್ರಾಕ್ಟೀಸ್ 5 rounds. ಸ್ಲೋಲಿ ಆ್ಯಂಡ್ ಡೀಪ್ಲಿ ಮಾಡಿ.
ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡ್ತೀರಾ. ಲೆಫ್ಟ್ ಇಂದ ಎಕ್ಸೇಲ್ ಮಾಡ್ತಾ ಎಂಡ್ ಮಾಡಿ. ನೈಸ್. ಸೊ ಲೆಟ್ಸ್ ಚೆಕ್. ಸೊ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆಯಾ ಇಲ್ವಾ ಕಂಪೇರ್ ಟು ಡೇ 1 ಇವತ್ತು ಡೇ 5? ಹ್ಯಾವ್ ಯು ಇಂಪ್ರೂವ್ಡ್ ಯುವರ್ ಲಂಗ್ಸ್ ಕೆಪಾಸಿಟಿ? ಚೆಕ್ ಮಾಡೋಣ. ಅವತ್ತಿನ ನಿಮ್ಮ ಕೌಂಟಿಂಗ್ ನಂಬರ್ ನೆನಪಿದೆಯಾ? ನೆನಪಿಟ್ಕೊಳ್ಳಿ ಅಂತ ಹೇಳಿದೆ, ನೆನಪಿರ್ಬೇಕು, ಚೆಕ್ ಮಾಡ್ಕೊಳ್ಳಿ. ಸೊ ಟುಡೇ ವಿ ವಿಲ್ ಚೆಕ್ ಅಗೈನ್. ಅಂತ ಕುಂಭಕ ಮಾಡೋಣ. ಸ್ಲೋಲಿ ಡೀಪ್ ಇನ್ಹೇಲ್ ಮಾಡ್ತೀರಾ, ಗಾಳಿ ಪೂರ ತುಂಬಿಕೊಳ್ತೀರಾ, ಹೋಲ್ಡ್ ಮಾಡ್ತೀರಾ, ಉಸಿರನ್ನ ಹೋಲ್ಡ್ ಮಾಡ್ತೀರಾ. ಕೌಂಟಿಂಗ್ ಕೊಡ್ತೀನಿ, 1 2 3 4 5 6. ಸೊ ಎಲ್ಲಿ ತನಕ ಉಸಿರು ಹೋಲ್ಡ್ ಮಾಡೋಕ್ಕಾಗತ್ತೆ ಚೆಕ್ ಮಾಡ್ಕೊಳ್ಳಿ. ಆಗ್ತಾ ಇಲ್ಲ ಅಂದಾಗ ಉಸಿರು ಬಿಡ್ತೀರಾ, ನಂಬರ್ ಚೆಕ್ ಮಾಡ್ಕೊಳ್ಳಿ. ಸೊ ಅವತ್ತಿಗೂ ಇವತ್ತಿಗೂ ನಂಬರ್ ಇನ್ಕ್ರೀಸ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ಥರ ಗಾಳಿ ರಹಿತ ಕೂಡ ಮಾಡೋಣ. ಇನ್ಹೇಲ್ ಮಾಡ್ತೀರಾ, ಎಕ್ಸೇಲ್ ಮಾಡ್ತೀರಾ, ಕಂಪ್ಲೀಟ್ ಗಾಳಿ ಆಚೆ ಹಾಕಿ ಹೋಲ್ಡ್ ಮಾಡ್ತೀರಾ, ಗಾಳಿ ರಹಿತ. ಕೌಂಟಿಂಗ್ ಕೊಡ್ತೀನಿ, 1 2 3 4 5. ಸೊ ಎಲ್ಲಿ ತನಕ ಉಸಿರಿಲ್ದಿರ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಚೆಕ್ ಮಾಡಿ. ಎಲ್ಲಿ ಆಗ್ತಾ ಇಲ್ಲ ಬ್ರೀದಿಂಗ್ ಮಾಡ್ತೀರಾ, ನಂಬರ್ ಚೆಕ್ ಮಾಡ್ಕೊಳ್ಳಿ. ಸೊ ಅವತ್ತಿಗೂ ಇವತ್ತಿಗೂ ನಂಬರ್ ಇನ್ಕ್ರೀಸ್ ಆಗಿದೆ ಅಂತ ಚೆಕ್ ಮಾಡಿ. ಆಮೇಲೆ ಹೇಳ್ತೀರಂತೆ ಚಾಟ್ ಬಾಕ್ಸಲ್ಲಿ, ಬಟ್ ಇವಾಗ ಮಾಡೋಣ. ರೆಡಿ? ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ. ಮತ್ತೆ ಈಗ ಇನ್ಹೇಲ್ ಮಾಡ್ತೀರಾ, ಹೋಲ್ಡ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80. ಓಕೆ. ಸೊ ಚಾಟ್ ಬಾಕ್ಸ್ ಹಾಕಿ ನನಗೆ ಅವತ್ತಿನ ಕೌಂಟಿಂಗ್ ನಂಬರ್ ಏನಿತ್ತು ಸ್ಲ್ಯಾಶ್ ಅಥವಾ ಡ್ಯಾಶ್ ಇವತ್ತಿನ ಕೌಂಟಿಂಗ್ ನಂಬರ್ ಏನಿದೆ ಇನ್ಕ್ರೀಸ್ ಆಗಿದೆ ಅಂತ ನೋಡೋಣ. ಸೊ ಲೆಟ್ ಮಿ ನೋ ಚಾಟ್ ಬಾಕ್ಸಲ್ಲಿ ಹಾಕಿ. 20 ಇದ್ದಿದ್ದು 40 ಆಗಿದೆ, ವಾವ್. 15 ಇದ್ದಿದ್ದು 30 ಆಗಿದೆ, ವಾವ್. 15 to 30, 22 to 42, 31 ಇದ್ದಿದ್ದು 40 ಆಗಿದೆ, 47 ಇಂದ 57 ಆಗಿದೆ. ಓಕೆ, 80 ಮಾಡಿದ್ದೀರಾ, ವಾವ್. 32 ಇಂದ 45, 20 ಇಂದ 30, 40 ಇಂದ 60, 70 ಇಂದ 80, ಸೂಪರ್. 40 ಇಂದ 65,
60 in the 80, 20 to 40, 30 to 40, 25 to 40, 70 in the 80. Wow. Last time of 50, he said in the 50. 30 in the 60. So nice. ವಾವ್ ಸೂಪರ್. ಡನ್. ಹಾಗೆ ಬಾಹ್ಯ ಕುಂಭಕ ಚೆಕ್ ಮಾಡ್ತೀರಂತೆ. ಸೊ ಇನ್ಹೇಲ್ ಮಾಡೋಣ, ಮತ್ತೆ ಎಕ್ಸೇಲ್ ಮಾಡಿ ಗಾಳಿ ಕಂಪ್ಲೀಟ್ ಆಚೆ ಹಾಕಿ ಹೋಲ್ಡ್ ಮಾಡ್ತೀರಾ. ಸರಿನಾ? ರೆಡಿ? ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್, ಕಂಪ್ಲೀಟ್ ಗಾಳಿ ಆಚೆ ಹಾಕಿ ಹೋಲ್ಡ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. ಓಕೆ, ಸೊ ಲೆಟ್ಸ್ ಸಿ ಬಾಹ್ಯ ಕುಂಭಕ ಅವತ್ತೆಷ್ಟಿತ್ತು ನಂಬರ್, ಇವತ್ತೆಷ್ಟಾಗಿದೆ ಚೆಟ್ ಬಾಕ್ಸಲ್ಲಿ ಹಾಕಿ. 2020 25 ಇಂದ 55. ಓಹ್ ವಾವ್. 8 ಇಂದ 35, 15 to 30, 13 ಇತ್ತು 17 ಆಗಿದೆ. 20ರಿಂದ 36. ವಾವ್. 23 to 40, 20 to 30, 20 to 30, 20 to 25, 27 ಇಂದ 40, 20 to 30. Superb, superb. 30 to 60. Yes, superb. Tell me, unmute ಮಾಡಿ ಹೇಳಿ. ಕ್ಯಾನ್ ಯು ಸಿ ದಟ್ ನಿಮ್ಮ ಬ್ರೀದಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಅಂತ ಅನ್ಸುತ್ತಾ? ಅನ್ಮ್ಯೂಟ್ ಮಾಡಿ ಹೇಳಿ. 5 days ಅಲ್ಲಿ. Yes, sir. ಅನಿಸ್ತಾ ಇದೆ ಸರ್. ಈಸಿಯಾಗಿ ಒಳಗಡೆ ಬ್ರೀತ್ ಮಾಡಂಗ್ ಅನ್ಸುತ್ತೆ. ಸೇಲ್ ಮಾಡೋದು ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವಾಗಲೇ ನಾಡಿ ಶೋಧ ಪ್ರಾಣಾಯಾಮ ಮಾಡ್ಬೇಕಾದ್ರೆ ನನಗೆ ನಾನು ಚೆಕ್ ಮಾಡಿಕೊಂಡೆ. ಅಬೌವ್ 100 ಆರಾಮ್ಸೆ ಐ ಥಿಂಕ್ ಆಲ್ಮೋಸ್ಟ್ 2 minutes ಮಾಡ್ಬೋದು ಅಂದ್ಕೊಳ್ತೀನಿ ನಾನು. ಐ ಕ್ಯಾನ್ ಹೋಲ್ಡ್ ಫಾರ್ 2 minutes. ರೈಟ್? ಅಬೌವ್ 100 seconds ಅಂತೂ ಹೋಲ್ಡ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಟ್ರೈ ಮಾಡಿ ನೀವು ಅದೇ ಥರ ಏನು ಮಾಡಿ. ಸೊ ಟೈಮರ್ ಸೆಟ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಇನ್ಹೇಲ್ ಮಾಡ್ತಾ ಹೋಲ್ಡ್ ಮಾಡಿ, ಜಸ್ಟ್ ಚೆಕ್ ಎಲ್ಲಿ ತನಕ ಹೋಲ್ಡ್ ಮಾಡೋಕ್ಕಾಗತ್ತೆ. ಸೊ ಇನ್ಕ್ರೀಸ್ ಮಾಡಿ. ನೀವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದರೆ, ಥ್ರೆಡ್ ಮೇಲೆ ಎಕ್ಸಸೈಸು, ವಾಕಿಂಗು, ರನ್ನಿಂಗ್, ಜಾಗಿಂಗ್ ಇದೆಲ್ಲ ಮಾಡಿದ್ರೆ ಆಟೋಮೆಟಿಕಲಿ ನಿಮ್ಮ ಲಂಗ್ಸ್ ಸ್ಟ್ರಾಂಗ್ ಆಗುತ್ತೆ, ಹಾರ್ಟ್ ಬೀಟ್ ಸ್ಟ್ರಾಂಗ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ಲಾಟ್ ಆಫ್ ಚೇಂಜಸ್. ಆರೋಗ್ಯದಲ್ಲಿ ತುಂಬ ಬದಲಾವಣೆ ನೋಡ್ತೀರ. ಡನ್. ಅಲ್ಟಿಮೇಟ್ಲಿ ಉದ್ದೇಶ ಇಷ್ಟೇ. ಸೊ ಇಫ್ ಯುವರ್ ಬ್ರೀದಿಂಗ್ ಈಸ್ ಡೀಪ್, ಸ್ಟ್ರಾಂಗ್, ಲಾಂಗ್ ಡೀಪ್ ಬ್ರೀದಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಿಮ್ಮ ಲಂಗ್ ಸಪೋರ್ಟ್ ಇರುತ್ತೆ, ಹಾರ್ಟ್ ಬೀಟ್ ಸಪೋರ್ಟ್ಸ್ ಇರುತ್ತೆ. ಸೊ ಹೆಲ್ದಿ ಆಗಿರ್ತೀವಿ, ಲೈಫ್ ಸ್ಟೈಲ್ ಹೆಲ್ದಿ ಆಗಿರ್ತೀರ. ದಟ್ಸ್ ಇಟ್. ಕ್ಲಿಯರ್? ಸೊ ಪ್ರಾಕ್ಟೀಸ್ ಮಾಡೋಣ. ಭ್ರಮರಿ ಪ್ರಾಣಾಯಾಮ, ಅದಾದ ನಂತರ ಓಂಕಾರ ಉಚ್ಚಾರಣೆ ಮಾಡೋಣ. ದೆನ್ ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ಮ್ಯೂಸಿಕ್ ಫಾರ್ ಮೆಡಿಟೇಷನ್. ಲೆಟ್ಸ್ ಡೂ ಇಟ್.
ಸೊ ಸ್ಪೆಕ್ಸ್ ಇದ್ರೆ ತೆಗೆದ್ಬಿಡಿ, ಇಯರ್ಫೋನ್ ತೆಗೆದ್ಬಿಡ್ತೀರಾ. ಹೆಬ್ಬೆರಳಿಂದ ಕಿವಿಯನ್ನು ಕ್ಲೋಸ್ ಮಾಡಿ. ಡೀಪ್ ಇನ್ಹೇಲ್ ಮಾಡ್ತಾ ಮಕಾರ ಅಥವಾ ನಕಾರ ಉಚ್ಚಾರಣೆ ಚಾಂಟ್ ಮಾಡ್ತೀರಾ. ಇನ್ಹೇಲ್ ಮಾಡ್ತಾ ಸ್ಟಾರ್ಟ್ ಮಾಡಿ. ಇನ್ಹೇಲ್. Done? Okay. ಕೆಲವ್ರು ಮಾಡ್ತಾ ಇದ್ದಾರೆ. ಇದರಲ್ಲೇ ನೆಕ್ಸ್ಟ್ ಲೆವೆಲ್ ಹೇಳ್ಕೊಡ್ಲಾ? ಭ್ರಮರಿ ಪ್ರಾಣಾಯಾಮ ನೆಕ್ಸ್ಟ್ ಲೆವೆಲ್ ಮಾಡೋಂಥದ್ದು ಹೇಗೆ ಸಕ್ಕತ್ ಎಫೆಕ್ಟಿವ್ ಆಗಿ ಬರುತ್ತೆ, ರೈಟ್? ಸೊ ಇದು ಬೇಸಿಕ್ ಲೆವೆಲ್. ಪ್ರಾಕ್ಟೀಸ್ ಶುರು ಇದರಿಂದ ಮಾಡ್ತೀರಾ. ಹೋಗ್ತಾ ಹೋಗ್ತಾ ನೀವೇನು ಮಾಡ್ಬೋದು, ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂದರೆ ಇನ್ನು ಸ್ವಲ್ಪ ಅಡ್ವಾನ್ಸ್ ನೆಕ್ಸ್ಟ್ ಲೆವೆಲ್ ಮಾಡ್ಬೋದು. ಹೇಗೆ? ನಿಮ್ಮ ಚಿನ್ ಎದೆಗೆ ಟಚ್ ಮಾಡ್ತೀರಾ, ಹೋಲ್ಡ್ ಮಾಡ್ತೀರಾ, ಸೇಮ್ ಅನುನಾಸಿಕ ಉಚ್ಚಾರಣೆ ಮಾಡ್ತೀರಾ. ಚಿನ್ ಬೆಂಡ್ ಮಾಡ್ತಾ ಅಮೇಝಿಂಗ್ ವೈಬ್ರೇಷನ್ನ ಫೀಲ್ ಮಾಡ್ತೀರಾ. ಯು ವಿಲ್ ಸಿ ದಟ್ ಎಫೆಕ್ಟ್. ನಿಮ್ಮ ಥ್ರಾಟ್ ಚಕ್ರ ಆಟೋಮೆಟಿಕಲಿ ಆಕ್ಟಿವೇಟ್ ಆಗುತ್ತೆ. ಟ್ರೈ ಮಾಡಿ, ಪ್ರಾಕ್ಟೀಸ್ ಮಾಡೋಣ. ರೆಡಿ? ಎಸ್. ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಬೆಂಡ್ ಆಗ್ತೀರಾ, ನೆಕ್ ಬೆಂಡ್ ಮಾಡ್ತೀರಾ, ಚಿನ್ ಟಚ್ ಮಾಡ್ತೀರಾ.
ಸೊ ಟೆಲ್ ಮೀ, ಈ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಭ್ರಮರಿ ಪ್ರಾಣಾಯಾಮ ಹೌ ವಾಸ್ ಇಟ್? ಹೇಗಿತ್ತು? ಅನ್ಮ್ಯೂಟ್ ಮಾಡಿ ಹೇಳಿ. Sir, How did you beautiful, feel? sir. Super, sir. Amazing, sir. Something Superb, sir. different. Superb, sir. Nice, sir. Amazing, sir. Super, sir. ಮಾಡ್ಬೋದು ಅಂತ Relax ಆಗಿದೆ, sir. ಸೂಪರ್ ಸರ್. Thank you, super. ಥ್ಯಾಂಕ್ ಯು ಗುರುಜಿ. ಸಾರಿಗೊಂಬೆ ಸೂಪರ್ ಸರ್ ಸೂಪರ್. ಎಸ್. ಸೊ ಮಾಡಿ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಬಂದಮೇಲೆ ಈ ಲೆವೆಲ್ ಆಫ್, ಅಂದರೆ ನೆಕ್ಸ್ಟ್ ಅಡ್ವಾನ್ಸ್ ಲೆವೆಲ್ ಆಫ್ ಭ್ರಮರಿ ಪ್ರಾಣಾಯಾಮ ಮಾಡಿ. ಇಲ್ಲ ಅಮೇಝಿಂಗ್ ನಿಮ್ಮ ವಾಯ್ಸ್ ಎನರ್ಜಿ, ಯಾರೆಲ್ಲ ಮಾತುಗಾರಿಕೆ ಆರ್ ವಾಯ್ಸ್, ನಿಮ್ಮ ಒಂದು ಕೆಲಸದಲ್ಲಿ ವಾಯ್ಸ್ ಅವಶ್ಯಕತೆ ಇರುತ್ತೆ ಅಂಥವರೆಲ್ಲರೂ ಈ ಭ್ರಮರಿ ಪ್ರಾಣಾಯಾಮ ಮಾಡಿ, ವಿಲ್ ಸಿ ಲಾಡ್ ಆಫ್ ಇಂಪ್ರೂವ್ಮೆಂಟ್. ರೆಗ್ಯುಲರ್ ಆಗಿ ಮಾಡಿ. ಡನ್. ಸೊ ಈಗ ಓಂಕಾರ ಉಚ್ಚಾರಣೆ ಮಾಡೋಣ, ಓಂ ಚಾಂಟಿಂಗ್. ಅದಾದ ನಂತರ ಡೀಪ್ ಮೆಡಿಟೇಟ್ ಮಾಡೋಣ. ಇವತ್ತಿನ ಮೆಡಿಟೇಷನ್ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಮಾಡಿ ಲೈವಲ್ಲಿ ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ. ಹಸ್ತದಲ್ಲಿ ಮುದ್ರೆ, ಮಂಡಿಯ ಮೇಲೆ ಬೆನ್ನು ನೇರ ಇರಲಿ. ಸಿಟ್ ಸ್ಟ್ರೈಟ್. ಓಂಕಾರ ಉಚ್ಚಾರಣೆ, ಆಕಾರ, ಊಕಾರ, ಮಾಕಾರ ಉಚ್ಚಾರಣೆ. ಡೀಪ್ ಇನ್ಹೇಲ್ ಮಾಡ್ತಾ ಶುರು ಮಾಡೋಣ. ಇನ್ಹೇಲ್. Feel the energy, feel the vibration. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗೋಣ. ತಲೆನ ಸ್ವಲ್ಪ ಮೇಲೆತ್ತಿದ್ದೀರಾ. ನೋ ಬಾಡಿ ಮೂಮೆಂಟ್ಸ್. ಗಮನ ಪೂರ್ತಿ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ ಅಥವಾ ಮ್ಯೂಸಿಕ್ ಮೇಲೆ ಕೇಂದ್ರೀಕೃತ ಮಾಡಿ. ಮುಖದಲ್ಲಿ ಒಂದು ಖುಷಿ ಇರಲಿ. ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ.
Feel the energy. Feel the vibrations. ಎರಡೂ ಕೈನ ಮೇಲೆತ್ತಿ. Raise your hands. Fingers open. ಕಂಪ್ಲೀಟ್ಲಿ ಸರೆಂಡರ್ ಆಗಿ ಕನೆಕ್ಟ್ ಆಗಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಕಾಸ್ಮಿಕ್ ಎನರ್ಜಿ ಜೊತೆ ಎಕ್ಸ್ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಲರ್ನಿಂಗ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ದೇಹ, ಮನಸ್ಸು, ಆತ್ಮವನ್ನ. ಡೀಪ್ ಇನ್ಹೇಲ್ ಮಾಡ್ತಾ ಇಮ್ಯಾಜಿನ್ ಮಾಡಿ, ಯೂನಿವರ್ಸ್ ಇಂದ ಒಂದು ವೈಟ್ ಕಲರ್ ಬ್ರೈಟ್ ಎನರ್ಜಿ ನಿಮ್ಮ ಹಸ್ತಕ್ಕೆ ಎನರ್ಜೈಸ್ ಆಗ್ತದೆ, ಹಸ್ತಗಳಲ್ಲಿ ತುಂಬಿಕೊಳ್ತಾ ಇದೆ. ನಿಮ್ಮ ಹಸ್ತದಲ್ಲಿ ಹೆವಿನೆಸ್ನ ಫೀಲ್ ಮಾಡ್ತಾ ಇದ್ದೀರಾ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಸೆಷನ್ಗೆ, ಕಲಿಕೆಗೆ, ಈ 5 ದಿನದ ಸಹಜ ಧ್ಯಾನಕ್ಕೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ವಿತ್ ದ ಸ್ಮೈಲ್ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ. Yes. How are you feeling right now? How was the experience? Unmute ಮಾಡಿ ಹೇಳಿ ಒಂದು ವರ್ಡಲ್ಲಿ. ಸರ್ ಅಮೇಜಿಂಗ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಲಿಂಗ್ ಸೆಷನ್ ಮಾಡಿದ್ದಲ್ಲ ಗುರುಜಿ, ಸರ್, ಮಾತ್ರ 5 ದಿನದ ಧ್ಯಾನ ಕಾರ್ಯಕ್ರಮ ಎಕ್ಸಲೆಂಟ್, ಸೂಪರ್ ಸರ್. Thank you, sir. Thank you. 5 ದಿನ ಸೂಪರ್ ಆಗಿತ್ತು ಟಾರ್ಗೆಟ್ ಧ್ಯಾನ. Thank you, Guruji. Thank you. Thank you so much. ವಂಡರ್ಫುಲ್, ವಂಡರ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್. ಟೆಲ್ ಮಿ, 5 ದಿನ ಬೆನಿಫಿಟ್ ಆಯ್ತಾ? 5 ಡೇಸ್ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್, ಅಭ್ಯಾಸಗಳೆಲ್ಲ ಕಲ್ತಿದ್ದು ಮಾಡಿದೆಲ್ಲ ಯೂಸ್ಫುಲ್ ಆಯ್ತಾ? ಎಸ್. ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎನರ್ಜಿ ಇರುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಡೈಲಿ ಒಂದು ಅರ್ಧ ಗಂಟೆ ನಿಮಗೋಸ್ಕರ ನೀವು ಟೈಮ್ ಕೊಡಿ. ಮೀ ಟೈಮ್ ಅಂದರೆ ನನಗೋಸ್ಕರ ನಾನು ಟೈಮ್ ಕೊಡುವಂಥದ್ದು. ಬೆಳಗ್ಗೆ ಬೇಗ ಎದ್ದೇಳಿ, ಒಂದು ಅರ್ಧ ಗಂಟೆ, ಮುಕ್ಕಾಲು ಅವರ್, 1 ಅವರ್ ಟೈಮ್ ಸಿಗುತ್ತೆ, ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ಅಲ್ವಾ? ಸೊ ಕಂಟಿನ್ಯೂ ಮಾಡಬೇಕು. ನೀವು ಏನು ಶುರು ಮಾಡಿದ್ದೀರಾ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಯು ವಿಲ್ ಸಿ ಲಾಟ್ ಆಫ್ ಚೇಂಜಸ್. ರಿಮೆಂಬರ್ ದಿಸ್, ಏನೇ ಒಂದು ಕಲ್ತಿದ್ದನ್ನು 24 ಗಂಟೆಯಲ್ಲಿ ಬಳಸಬೇಕು. 24 ಅವರ್ಸಲ್ಲಿ ಬಳಸಿದ್ರೆ ಅದು ನಿಮ್ಮ ಹತ್ರ ಉಳಿಯುತ್ತೆ. ಕಲ್ತಿದ್ದನ್ನು 21 ದಿನ ಕಂಟಿನ್ಯೂಸ್ ಸತತವಾಗಿ ನೀವು ಮಾಡಿದರೆ ಅದು ನಿಮಗೆ ಹ್ಯಾಬಿಟ್ ಆಗುತ್ತೆ. 21ಇಂದ 90 ಡೇಸ್ ಆರ್ 120, 150 ಡೇಸ್ವರೆಗೂ ಮಾಡಿದ್ದೀರಾ ಅಂದರೆ 3 to 6 monthsವರೆಗೂ ರೆಗ್ಯುಲರ್ ಆಗಿ ಮಾಡಿದ್ದೀರಾ ಅಂದರೆ
ನಿಮ್ಮ ಹ್ಯಾಬಿಟ್ ಲೈಫ್ ಸ್ಟೈಲ್ ಆಗುತ್ತೆ. ನಾನು ಎದ್ದೇಳೋದೇ ಬೆಳಗ್ಗೆ ಬೇಗ, ನಾನಿರೋದೇ ಹೀಗೆ, ಡೈಲಿ ಮೆಡಿಟೇಷನ್ ಮಾಡ್ತೀನಿ, ನಾನು ಇರೋದೇ ಹೀಗೆ, ನಾನು ಮಾಡೋದೇ ಹೀಗೆ. ಸೊ ದಟ್ ಬಿಕಮ್ ಲೈಫ್ ಸ್ಟೈಲ್ ಅಲ್ವಾ. ರಿಮೆಂಬರ್ 24 hours ಒಳಗಡೆ ಮಾಡಬೇಕು. 21 days ಹ್ಯಾಬಿಟ್ನ ಕ್ರಿಯೇಟ್ ಮಾಡಲಿಕ್ಕೆ, 90 days ಆರ್ 120 days ಟು ಮೇಕ್ ಅ ಲೈಫ್ ಸ್ಟೈಲ್. ಓಕೆ, ಸೊ ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೂ ಈ 5 ದಿನದ್ದು ಅಥವಾ ಇನ್ನು ಹಿಂದಿನ ಕ್ಲಾಸ್ಗಳಲ್ಲಿ ಮಾಡಿರೋದು ವಿಡಿಯೋಸ್ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಚಾಟ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ, ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಹೋಗಿ ಸರ್ಚ್ ಮಾಡಿ, ಸಹಜ ಧ್ಯಾನ ಸಿಗುತ್ತೆ ನಿಮಗೆ. ಡನ್. ಸೊ ಯು ಕ್ಯಾನ್ ಪ್ರಾಕ್ಟೀಸ್ ವಿತ್ ದಟ್ ವಿಡಿಯೋ ಆಲ್ಸೋ. ವಿಡಿಯೋ ಪ್ಲೇ ಮಾಡ್ತಾ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಡನ್. ಓಕೆ, ಸೊ ಹ್ಯಾವ್ ಅ ವಂಡರ್ಫುಲ್ ಡೇ, ಅಮೇಝಿಂಗ್ ಡೇ. ಥ್ಯಾಂಕ್ ಯು ಆಲ್ ಆಫ್ ಯು. ಆ್ಯಂಡ್ ಒನ್ಸ್ ಅಗೇನ್ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಫೆಸ್ಟಿವಲ್. ಹ್ಯಾಪಿ ದೀಪಾವಳಿ Thank ಸರ್. you, sir. Happy Deepavali. Happy Thank you for you also, sir. Done. Thank you so much. Have an amazing day, wonderful day. See you all. Thank you. Bye-bye.